ಉಪಸ್ಥಿತರಿರುವ ನನ್ನ ಪೂಜ್ಯ ಗುರುಗಳಾದ ಶ್ರೀ ಶಿವಲಿಂಗಪ್ಪವರೇ, ಹಿರಿಮತಿ ಶಿವಲಿಂಗಪ್ಪವರೇ, ಹನುಮಟ್ಟವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಮಾನ್ಯರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈಗ ನೀವು ಕೇಳಿದ್ರಿ, ತಹಸೀಲ್ದಾರ್ ಮಾತಾಡಿದ್ರು, ಎಕ್ಸಿಕ್ಯೂಟಿವ್ ಆಫೀಸರ್ ಮಾತಾಡಿದ್ರು, ಒಂದು ಸ್ಕಿಫ್ಟನ್ನು ಮಾಡಿದ್ರು. ಏನು ನಿಮಗೆ ತಿಳುವಳಿಕೆ ಆಯಿತು ಅಂದರೆ, ಹೌ ವಿ ಆರ್ ಡಿಸ್ಟ್ರಾಯಿಂಗ್ ನೇಚರ್ ಸ್ಟೇಜ್ ಬೈ ಸ್ಟೇಜ್ ಅನ್ನೋವಂಥದ್ದು ನಮಗೆ ಗೊತ್ತಾಯ್ತು ಅಷ್ಟೇ. ಹೇಗೆ ಹಂತ ಹಂತದಲ್ಲಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಅನ್ನುವಂತಹ ತಿಳುವಳಿಕೆ ನಮಗೆ ಆಯಿತು. ಆದರೆ ನಾವೆಲ್ಲ ತಿಳ್ಕೋಬೇಕು, ನೇಚರ್ ಈಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಆಫ್ ಆಲ್ ಆಫ್ ಅಸ್. ನಮಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ, ಪರಿಸರಕ್ಕೆ, ಪೃಥ್ವಿ ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು ಅಂತಂದರೆ ನೇಚರ್ ಇಸ್ ದಿ ಸೋರ್ಸ್. ನಮಗೆ ಸಂತೋಷಕ್ಕೆ ಬೇರೆ ದಾರಿ ಇಲ್ಲ. ಒಳ್ಳೆ ರಾಗಿ ಮುದ್ದೆ, ಉಪ್ಪಿನ ಸಾರು, ಬದನೆಕಾಯಿ ಸಾರು, ಟೊಮೆಟೊ ಸಾರು, ಇದೆಲ್ಲ ಮಾಡಬೇಕಂದ್ರೆ ಎಲ್ಲಿಂದ ಬರುತ್ತೆ ಇದು? ನೇಚರ್ ಈಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಆಫ್ ಆಲ್ ಆಫ್ ಅಸ್. ಇದನ್ನು ನಾವು ತಿಳ್ಕೋಬೇಕು. ನಾವು ಎಷ್ಟು ಹಾಳು ಮಾಡಿದ್ವಿ. ಈಗ ಎಲ್ಲ ಭಾಷಣಕಾರರು ಹಿಂದಿನವರು ಹೇಳಿದರು, ಎಷ್ಟು ಹಾಳು ಮಾಡಿದ್ವಿ ಅಂದರೆ ಇನ್ನು ನಾವು ಅದನ್ನು ಸುಧಾರಿಸೋಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಅಷ್ಟು ಹಾಳು ಮಾಡಿದ್ದೀವಿ. ವಿ ಹ್ಯಾವ್ ಡಿಸ್ಟ್ರಾಯ್ಡ್ ಆಲ್ ಅವರ್ ಫಾರೆಸ್ಟ್, ನ್ಯಾಚುರಲ್ ರಿಸೋರ್ಸಸ್, ನ್ಯಾಚುರಲ್ ವೆಲ್ತ್, ಎವ್ರಿಥಿಂಗ್. ಅದನ್ನು ರೆಸ್ಟೋರೇಷನ್, ಆಲ್ಮೋಸ್ಟ್ ನಾವು ವಿ ಆರ್ ಆನ್ ದಿ ವರ್ಜ್ ಆಫ್ ರೆಸ್ಟೋರಿಂಗ್ ದಿ ನೇಚರ್. ಈಗ ನಮ್ಮ ಪರಿಸರವನ್ನು ರೆಸ್ಟೋರ್ ಮಾಡುವಂಥ ಸ್ಥಿತಿಗೆ ನಾವು ಹೋಗಿದ್ದೀವಿ. ಕರಡಿ ಬಂದಿತ್ತು, ಹುಲಿ ಬಂದಿತ್ತು, ಬರಲಿಲ್ಲ. ಅವು ಎಲ್ಲಿದ್ದಾವೋ ಅಲ್ಲೇ ಇದ್ದಾವೆ. ನಾವು ಅವುಗಳು ಇರೋ ಜಾಗಕ್ಕೆ ಹೋಗಿದ್ದೀವಿ. ಈ ತಿಳುವಳಿಕೆ, ಎಂಟೈರ್ ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ನೇಚರ್, ಕ್ಯಾನ್ ವಿ ಚೇಂಜ್ ಇಟ್? ಈ ನಮ್ಮ ತಿಳುವಳಿಕೆ, ಅರಿವು ಏನು ಉಂಟಾಗಿದೆಯೋ, ಇದನ್ನು ಬದಲಾಯಿಸೋಕ್ಕಾಗುತ್ತಾ? ಬೇರೊಂದು ಇಲ್ಲ, ಹುಲಿ ಬರಲೇ ಇಲ್ಲ, ಕರಡಿ ಬರಲೇ ಇಲ್ಲ, ಅದಿರೋ ಜಾಗಕ್ಕೆ ನಾವು ಹೋಗಿದ್ವಿ, ನಮ್ಮ ಮನೆಗಳನ್ನು ಕಟ್ಕೊಳ್ತಾ ಇದ್ವಿ, ಅದಕ್ಕೋಸ್ಕರ ಅದು ಇರೋ ಜಾಗದಲ್ಲಿದೆ, ನಾವು ಅದು ಇರೋ ಜಾಗಕ್ಕೆ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡ್ತೀವಿ ಅಂತ ನಮಗೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಆ ರೀತಿ ಯೋಚನೆ ಮಾಡಿದ್ರೆ ಮಾತ್ರ ಈಗೇನು ಪ್ಲ್ಯಾನ್ ಮಾಡಿದಾರೋ ಎಲ್ಲ, ಪ್ರತಿ ಮನೆಗೂ ಕೂಡ, ಹಳ್ಳಿಗೂ ಕೂಡ ಶಾಲಾ ಪರಿಸರ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಈಡೇರುತ್ತೆ. ಅದಕ್ಕೋಸ್ಕರ ಆತ್ಮೀಯ ಬಂಧುಗಳೇ, ಅವು ಡಿಸ್ಟ್ರಾಯ್ಡ್ ಮೆನಿ ರಿಪೋರ್ಟ್ಸ್. ನಾನು ಈಗ 70ರ ದಶಕದಲ್ಲಿ ಆಗ್ಲೇ ಮಾತಾಡ್ತಾ ಇದ್ರು, ಪರಿಸರ ಹಾಳಾಗ್ತಾ ಇದೆ ಅಂತ. ಆಗ ಬರ್ಟ್ರಾಂಡ್ ರಸಲ್ದು ಒಂದು ಪುಸ್ತಕ ನಮಗಿತ್ತು, ಇಂಗ್ಲಿಷ್ ಒಂದು ಪುಸ್ತಕ. ಬರ್ಟ್ರಾಂಡ್ ರಸಲ್ದು ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ, ಇಂಗ್ಲೆಂಡ್ನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇತ್ತು, ಕೈಗಾರಿಕೀಕರಣ ನಡೀತಾ ಇರೋವಂಥ ಸಂದರ್ಭದಲ್ಲಿ ಬರೆದಿದ್ರು. ಮನುಷ್ಯ ಕಾಗ್ ಇನ್ ದಿ ವೀಲ್ ಆಫ್ ದಿ ಮಿಷನ್ ಅನ್ನೋವಂಥ ಮಾತನ್ನು ಅವಾಗ ಹೇಳಿದ್ರು. ಊರಿಗೆ ಗೊತ್ತಾಗಲ್ಲ, ಹಳ್ಳಿಗಳೇ ನಾಶ ಆಗೋಗಿದೆ. ಯಾಕೆಂದರೆ ಕೈಗಾರಿಕೀಕರಣ ಈ ಜಗತ್ತಿನಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಆಗ ಮಾತಾಡಿದ್ರು. ಅವತ್ತಿಂದ ಇವತ್ತವರೆಗೂ ಒಂದು ವೇಳೆ ಹೀಗೇನೆ ಆದರೆ ಎಂದೋ ಒಂದಿನ ಪರಿಸರ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ, ನಮ್ಮ ಸಂತೋಷವೆಲ್ಲ ಕುಂದಿ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಆ ಬರವಣಿಗೆಯನ್ನು.
ಅದರಿಂದ ಆತ್ಮೀಯ ಬಂಧುಗಳೇ, ಡಿಸ್ಟ್ರಕ್ಷನ್ ನಮಗೆ ಆಗ್ಬಿಟ್ಟಿದೆ. ಈಗ ನಾವೆಲ್ಲ ಇವತ್ತು ಒಂದು ಪರಿಸರ ದಿನಾಚರಣೆ ದಿವಸ ಪ್ರತಿಜ್ಞೆ ಮಾಡಬೇಕೇನಂತ ಹೇಳಿದ್ರೆ, ನಾವು ಒಬ್ಬೊಬ್ಬರು ಕೂಡ ನಮಗೆ ನೇಚರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೇಚರ್ ಇಲ್ಲೇ ಇದ್ದರೆ ನಾವು ಸುಂದರವಾದ ಹೂಗಳನ್ನು ನೋಡೋಕ್ಕಾಗಲ್ಲ, ಸುಂದರವಾದ ಹಣ್ಣುಗಳನ್ನು ತಿನ್ನೋಕ್ಕಾಗಲ್ಲ, ಸುಂದರವಾದ ಪರಿಸರವನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಒಳ್ಳೆಯ ಗಾಳಿ ಇರಲ್ಲ, ಒಳ್ಳೆಯ ನೀರಿರಲ್ಲ, ಯಾವುದೂ ಒಳ್ಳೆಯ ಆಕಾಶ ಇರಲ್ಲ. ಈ ನಷ್ಟಕ್ಕೆ ನಾವು ಒಳಗಾಗಬೇಕು ಅನ್ನುವಂಥ ತಿಳಿದು ಇವತ್ತು ನೀವೆಲ್ಲ ಪ್ರತಿಜ್ಞೆ ಕೈಗೊಳ್ಬೇಕೇನಂತಂದರೆ, ನೇಚರನ್ನು, ಪ್ರಕೃತಿಯನ್ನು ಸುಧಾರಿಸಲಿಕ್ಕೆ ನನ್ನ ಕೈಲಾದಷ್ಟು ಶ್ರಮವನ್ನು ನಾನು ಪಡ್ತೀನಿ. ಮುಂದೆ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಏನು ಪ್ರಜೆಗಳಿದ್ದಾರೋ, ನೀವೇ ಭವಿಷ್ಯದ ಪ್ರಜೆಗಳಾದರೆ ನಾವು ಒಂದು ಸುಂದರವಾದ ವಾತಾವರಣದಲ್ಲಿ ಜೀವನ ಮಾಡ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಮೇ ಬಿ ಪಾಸಿಬಲ್. ಅದರ್ವೈಸ್ ಟೋಟಲ್ ಡಿಸ್ಟ್ರಕ್ಷನ್, ವಿಷಮಯವಾಗಿ ಮಾಡಾಕಿದ್ವಿ. ನಮ್ಮ ಬೆಳೆಗಳಲ್ಲಿ ಯಾರನ್ನಾದ್ರೂ ತೆಗೆದ್ರೆ ಎಕ್ಸಾಮಿನೇಷನ್ ಮಾಡಿರೋ ಅಂಥ ರಿಪೋರ್ಟ್ಗಳನ್ನು ನೀವು ನೋಡಿ, ನಮ್ಮ ಬೆಳೆ ಎಲ್ಲ ವಿಷಪೂರಿತವಾಗಿದೆ. ನಮ್ಮ ಬೆಳೆ, ನಾವು ತಿಂತಕ್ಕಂಥ ಆಹಾರ ವಿಷಪೂರಿತವಾಗಿದೆ. ಆರೋಗ್ಯಕರವಾದಂಥ ವಾತಾವರಣ ನಮಗಿಲ್ಲ. ಸಡನ್ನಾಗಿ ಕೋಪ ಬರುತ್ತೆ, ಬಿಸಿಲು ತಾಪ ಜಾಸ್ತಿ ಆಗಿದೆ. ಈ ಹೊಸದುರ್ಗದವರೆಲ್ಲ ಏನು ನೋಡಿ ಏನಂದರೆ ನೆಗಡೆ ಬಿದ್ದುಬಿಡ್ತಾರೆ. ಅದು ಯಾಕೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟ್. ನಿಮಗೆ ಅದು ಗೊತ್ತಾಗಿಲ್ಲ, ಗೊತ್ತಾಗದೇ ಇರ್ಬೋದು. ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟ್ ದಟ್ ಪ್ಲೇಸ್ ಎ ವೈಟಲ್ ರೋಲ್. ಎನ್ವಿರಾನ್ಮೆಂಟ್ ಅನ್ನೋದು ಅಷ್ಟು, ಪರಿಸರ ಅನ್ನೋಂಥದ್ದು. ಕೆಲವು ಕೋಲ್ಡ್ ಕಂಟ್ರೀಸ್ ಇದೆ, ಬರೀ ಐಸ್ ಇರೋವಂಥ ಕಂಟ್ರಿಗಳಿದೆ, ಅಲ್ಲಿ ಎಷ್ಟೋ ದಿನ ಸೂರ್ಯ ಹುಟ್ಟೋದೇ ಇಲ್ಲ ಅಂಥ ರಾಷ್ಟ್ರಗಳು ಇದೆ. ಸೂರ್ಯ ಹುಟ್ಟಿದ್ರೂ ಕೂಡ ಐಸ್ ಇರೋವಂಥ ರಾಷ್ಟ್ರ ಇದೆ. ಕೋಲ್ಡ್ ಕಂಟ್ರೀಸ್ ಇದೆ, ವಾರಮ್ ಕಂಟ್ರೀಸು ಇದೆ. ಭಾರತ ಒಂದು ವಾರಮ್ ಕಂಟ್ರಿ. ಇದು ಇಲ್ಲಿ ಭಾರಿ ಕೋಪ ತಾಪಗಳು ಸಡನ್ ಆಗಿ ಯಾರಾದ್ರೂ ತಗೊಳ್ಳಿ, ಹಂಗೆ ಅವನಿಗೆ ರಿಯಲೈಸ್ ಆಗುತ್ತೆ, ಆದರೆ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತಾನೆ ಅವನು. ನಾವೆಲ್ಲರೂ ತಕ್ಷಣ ರಿಯಾಕ್ಟ್ ಮಾಡ್ತೀವಿ ನಾವು. ಯಾಕೆ ಅಂದರೆ ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟ್. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು ಇನ್ನು ಮುಂದೆ ನೀವು ಇದು ಒಳ್ಳೆ, ಇಟ್ಸ್ ಎ ವೆರಿ ನೈಸ್ ಪ್ಲ್ಯಾನ್ ಪ್ರೊವೈಡೆಡ್ ಇಟ್ ಈಸ್ ಎಕ್ಸಿಕ್ಯೂಟೆಡ್. ಮುಂದಿನ ವರ್ಷ ಪರಿಸರ ದಿನಾಚರಣೆ ದಿವಸ ನಾನು ಇಲ್ಲಿಗೆ ಬರ್ತೀನಿ. ಯಾರ್ಯಾರು ಎಷ್ಟೆಷ್ಟು ಗಿಡಗಳನ್ನು ನಿಮ್ಮ ಹಳ್ಳಿಗೆ ತಗೊಂಡಿದ್ದೀರಿ ರೆಕಾರ್ಡ್ ಸಹಿತ ನೀವು ತೋರಿಸ್ಬೇಕು. ಇಟ್ ಮಸ್ಟ್ ಬಿ ಎಕ್ಸಿಬಿಟೆಡ್ ಇಯರ್. ಇಲ್ಲೆಲ್ಲ ಶಾಲಾ ಪರಿಸರದಲ್ಲಿ ಎಕ್ಸಿಬಿಟ್ ಮಾಡಿರಬೇಕು. ಈ ಗಿಡ ನಮ್ಮದು ಹೂವಿನ ಗಿಡ ತಗೊಂಡೋಗಿದ್ದೆ, ಹೂವು ಬಿಟ್ಟಿದೆ, ಅಥವಾ ಇನ್ನೊಂದು ಗಿಡ ತಗೊಂಡೋಗಿದ್ದೆ, ಅದು ಬೆಳೀತಾ ಇದೆ, ಇನ್ನೊಂದು ಗಿಡ ತಗೊಂಡೋಗಿದ್ದೆ, ಅದು ಬೆಳೀತಾ ಇದೆ, ಮುಂದೆ ಭವಿಷ್ಯದಲ್ಲಿ ನೆರಳನ್ನು ಕೊಡುತ್ತೆ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಇವತ್ತು ಮಾಡಿ ನೀವು ಅದನ್ನು ಸಾಕಬೇಕದು. ದ್ಯಾಟ್ ಈಸ್ ಟೇಕಿಂಗ್. ಈಗ ಅವರು ಮಾಡ್ತಾ ಇರೋಂಥದ್ದು ಏನು ಕಾರ್ಯಕ್ರಮ ನಿಜಲಿಂಗಪ್ಪ ಶಾಲೆಯವರು ಮಾಡ್ತಾ ಇರೋದು ಏನಾಗುತ್ತೆ ಅಂತಂದರೆ, ಪರಿಸರವನ್ನು ಮನೆಯವರೆಗೂ ಕೊಂಡೊಯ್ತಾ ಇದ್ವಿ. ವಾತಾವರಣ ಅಗತ್ಯ ಇದೆ, ಸುಂದರವಾದ ವಾತಾವರಣ ನಮ್ಮ ಸಂತೋಷಕ್ಕೆ ಅಗತ್ಯ ಇದೆ. ಇಟ್ಸ್ ನಾಟ್ ಜಸ್ಟ್ ಹ್ಯೂಮನ್ ಲೈಫ್. ನಾವು ಆ ಥರ ತಿಳ್ಕೊಂಡೇ ತಪ್ಪು ಮಾಡಿದ್ದೀವಿ. ಇನ್ನು ಇಟ್ಸ್ ನಾಟ್ ಹ್ಯೂಮನ್ ಲೈಫ್ ಅಲೋನ್. ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ವಾಯುಚರಗಳು, ಏನೇನೆಲ್ಲ ಗಾಳಿನಲ್ಲಿ ಜೀವನ ಮಾಡೋ ಅಂಥದ್ದು, ಪರಿಸರದಲ್ಲಿ ಜೀವನ ಮಾಡೋ ಅಂಥದ್ದು, ನೀರಿನಲ್ಲಿ ಜೀವನ ಮಾಡೋ ಅಂಥದ್ದು, ಪೃಥ್ವಿನಲ್ಲಿ ಜೀವನ ಮಾಡೋ ಅಂಥದ್ದು, ಎಲ್ಲ ಜೀವಿಗಳಿಗೂ ಕೂಡ ಆಶ್ರಯ ಈ ಭೂಮಿ. ಅದನ್ನೆಲ್ಲ ಮರ್ಸಿಲೆಸ್ ಆಗಿ ನಾವು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಯೋಚನೆ ಮಾಡ್ಕೊಳ್ಳಿ. ಡಿಸ್ಟ್ರಕ್ಷನ್ ಬಗ್ಗೆ ನಮಗೆ ಬೇಕಾದಷ್ಟು ವರದಿಗಳು ಬಂದಿದೆ, ಆದರೆ ಕನ್ಸ್ಟ್ರಕ್ಷನ್ ಮಾಡೋದು ಹೆಂಗೆ? ದಿಸ್ ಈಸ್ ಎ ಪಾಸಿಟಿವ್ ಆ್ಯಕ್ಷನ್. ಈಗ ನಿಮ್ಮ ಮನೆಗಳಿಗೆ ತೊಗೊಂಡೋಗ್ತಾರೆ, ನೀವು ತೊಗೊಂಡೋಗಿ ಅದನ್ನು ನೀವು ಮಾಡ್ತಿರೋ, ನಿಮ್ಮ ತಂದೆ ತಾಯಿಗಳು ಹೇಳ್ತಿರೋ, ನಿಮ್ಮ ಬ್ರದರ್ಸ್ ಕೋಆಪ್ರೇಟ್ ಮಾಡ್ತಾರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ಬಟ್ ಆ ಗಿಡದ ಮರಗಳು ನೀವು ತಗೊಂಡೋಗಿರೋ ಅಂಥದ್ದು ಬೆಳೆಯೋ ಥರ ನೋಡ್ಕೋಬೇಕು, ಅದನ್ನು ಚೆನ್ನಾಗಿ ಸಾಕಬೇಕು. ಹೆಮ್ಮೆಯಿಂದ ಬಂದು ದಿಸ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ, ಈ ಸಮಾಜಕ್ಕೆ ನಾನು ಈ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಹೆಮ್ಮೆ ನಿಮ್ಮದಾಗಬೇಕು.
ಅದು ಎಲ್ಲ ಶಾಲೆಗಳಿಗೂ ಹೊಸದುರ್ಗದಲ್ಲಿರುವಂಥದ್ದು, ಇಡೀ ರಾಜ್ಯದಲ್ಲಿದ್ದು, ರಾಷ್ಟ್ರದಲ್ಲಿರುವಂಥದ್ದು, ಪ್ರಪಂಚದಲ್ಲಿರುವಂಥ ಎಲ್ಲ ಶಾಲೆಗಳಿಗೂ ದಿಸ್ ಮಸ್ಟ್ ಬಿ ಎ ಮಾಡೆಲ್. ಇದು ಒಂದು ಆದರ್ಶವಾಗಿ ಇರಬೇಕು. ಆ ರೀತಿ ನೀವೆಲ್ಲ ಮಾಡಿ ಅಂತ ಹೇಳಿ, ಇಲ್ಲಿ ಶಾಲಾ ಪರಿಸರದಲ್ಲಿ ಗಿಡಗಳನ್ನು ಸಾಕೋದು ಒಳ್ಳೆಯದು, ಮನೆಗೆ ತಗೊಂಡು ಹೋಗುವಂಥದ್ದು ಕೂಡ ಒಳ್ಳೆಯದು. ಅದು ಒಂದು ವಿಷಯ. ಇನ್ನೊಂದು, ವಿ ಆರ್ ನೆಗ್ಲೆಕ್ಟಿಂಗ್ ದಿ ಓಲ್ಡ್ ಏಜ್ಡ್ ಪೀಪಲ್. ನಾವು ಎಲ್ಲಿವರೆಗೂ ಬಂದಿದ್ವಿ ಅಂದರೆ ಮುದುಕರು ಅನ್ನೋದು ಬದುಕದೇ ಕಷ್ಟ ಆಗಿಬಿಟ್ಟಿದೆ. ಅದರಿಂದ ರೆಸ್ಪೆಕ್ಟ್, ಹ್ಯಾವ್ ಕನ್ಸರ್ನ್ ಫಾರ್ ಓಲ್ಡ್ ಏಜ್ಡ್ ಪೀಪಲ್. ಅದರಿಂದ ವಯಸ್ಸಾದಂಥ ಎಲ್ಲ ಹಿರಿಯರಿಗೂ ಕೂಡ ಗೌರವವನ್ನು ಕೊಡಿ. ತುಂಬ ಗೌರವದಿಂದ ರೆಸ್ಪೆಕ್ಟ್ಫುಲ್ಲಿ ಟಾಕ್ ಟು ದೆಮ್. ಏನು ತಾತ ಊಟ ಆಯ್ತಾ, ತಿಂಡಿ ಅಂದರೆ ನೀವು ಏನು ಕಳ್ಕೊಳ್ಳೋದಿಲ್ಲ. ಆದರೆ ಈ ತಾತನ ಮಾತಾಡಿಸ್ಕೊಂಡು ನನಗೇನು ಕಷ್ಟ ಆಗುತ್ತೋ ಅನ್ನೋವಂಥದ್ದು ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ವಿ. ಡೋಂಟ್ ಡೂ ದಟ್. ಡೋಂಟ್ ನೆಗ್ಲೆಕ್ಟ್ ದಿ ಎಲ್ಡರ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್. ರೆಸ್ಪೆಕ್ಟ್ ದೆಮ್. ಇದು ನಾನು ಎರಡನೇ ವಿಷಯ ನಾನು ನಿಮಗೆ ತಿಳಿಸ್ಕೊಡೋ ಅಂಥದ್ದು. ಇನ್ನೊಂದು ಸ್ಪಿರಿಚುಯಾಲಿಟಿ. ಯಾಕೆ, ಫಾರ್ ಎಕ್ಸಾಂಪಲ್, ಸಿ ಬಿಕಮ್ಸ್ ಎ ಡಾಕ್ಟರ್ ಅಂತ ಇಟ್ಕೊಳ್ಳಿ. ನಾಳೆ ಸಿ ಬಿಕಮ್ಸ್ ಎ ಗುಡ್ ಡಾಕ್ಟರ್, ಫಸ್ಟ್ ಕ್ಲಾಸ್. ಇಲ್ಲಿನ SLC-ನಲ್ಲೂ ಕೂಡ ಡಿಸ್ಟಿಂಕ್ಷನ್ ಬಂದಿದೆ, PU-ನಲ್ಲೂ ಡಿಸ್ಟಿಂಕ್ಷನ್ ಬರುತ್ತೆ, MBBS ಅಲ್ಲೂ ಡಿಸ್ಟಿಂಕ್ಷನ್ನಲ್ಲೇ ಪಾಸ್ ಆಗ್ತಾರೆ. ಸಿ ಎಲ್ಲ ಇದರಲ್ಲೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಬಟ್ ಸ್ಪಿರಿಚುಯಾಲಿಟಿ ಇಲ್ಲ, ಅಂದರೆ ನೈತಿಕ ಮೌಲ್ಯ ಇಲ್ಲ ಅಂತ ಅಂದರೆ ಏನಾಗುತ್ತೆ ಅದರಿಂದ ಅಂತಂದರೆ, ಮೊದಲನೇದು, ನಾನು ಸೀಟ್ ತಗೊಳ್ಳೋಕ್ಕೆ ದುಡ್ಡು ಖರ್ಚು ಮಾಡಿದ್ದೀನಿ, ನಾನು MBBS ಓದೋಕ್ಕೆ ದುಡ್ಡು ಖರ್ಚು ಮಾಡಿದ್ದೀನಿ, ಪಾಸ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಿದ್ದೀನಿ. ಅದೆಲ್ಲ ಮೊದಲು ವಸೂಲು ಮಾಡ್ಕೋಬೇಕು ಅಂತ ಹೇಳಿ ಯಾರು ಪೇಷಂಟ್ಸ್ಗಳು ಬರ್ತಾರೋ, ಈ ಸ್ಟಾರ್ಟ್ಸ್ ರಾಬಿಂಗ್. ಯಾಕೆ ಅಂತಂದರೆ ನಮಗೆ ನೈತಿಕ ಮೌಲ್ಯಗಳಿಲ್ಲದೆ ಇರೋದು. ಹವೆವರ್ ರಿಚ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಮೇ ಬಿ, ನಮಗೆ ಎಷ್ಟು ಶ್ರೀಮಂತವಾದಂಥ ತಿಳುವಳಿಕೆ ನಮ್ಮ ಜೀವನದಲ್ಲಿ ಇದ್ರೂ ಕೂಡ ನೈತಿಕ ಮೌಲ್ಯ ಇಲ್ಲದೆ, ದಟ್ ಈಸ್ ದಿ ಬ್ರೇಕ್ ಕಂಟ್ರೋಲ್ಸ್ ಅಸ್. ನಮಗೆ ಬ್ರೇಕ್ ಯಾವುದು ಅಂತಂದರೆ ನೈತಿಕ ಮೌಲ್ಯವೇ ಒಬ್ಬ ಮನುಷ್ಯನಿಗೆ ಬ್ರೇಕ್ ಇದ್ದಂಗೆ. ಆಗ ನಿಮ್ಮ ಶಿಕ್ಷಣ ಏನು ಕಲ್ತಿದ್ದೀರೋ, ಶಾಲೆಯಲ್ಲಿ ಕಲ್ತಿರೋದು ಸಮಾಜಕ್ಕೆ ಉಪಯೋಗ ಆಗುತ್ತೆ. ಆವಾಗ ಸಮಾಜ ಸಂತೋಷದಿಂದ ಇರುತ್ತೆ. ಇಲ್ಲದೇ ಇದ್ದರೆ ಯು ಬಿಕಮ್ ರಾಬರ್ಸ್. ಸಮಾಜವನ್ನು ಕೊಳ್ಳೆ ಹೊಡೆಯುವಂಥ ಶಿಕ್ಷಣ ಇದೆ, ಆದರೆ ಸಮಾಜವನ್ನು ಹಾಳು ಮಾಡುವಂಥ ಶಿಕ್ಷಣ ಆಗುತ್ತೆ. ಅದರಿಂದ ನೈತಿಕ ಮೌಲ್ಯಗಳನ್ನು ಕೂಡ ನೀವು ಬೆಳೆಸ್ಕೋಬೇಕು. ಎವ್ರಿ ಡೇ ರೀಡ್ ಎನಿ ನಂಬರ್ ಆಫ್ ಬುಕ್ಸ್ ಆರ್ ದೇರ್. ಇವಾಗೇನು ಇಂಥದ್ದು ಅಂಥದ್ದು ಅಂತ ಇಲ್ಲ. ರೀಡ್ ಎನಿ ಬುಕ್ ಆಫ್ ಗ್ರೇಟ್ ವ್ಯಾಲ್ಯೂ. ಯಾವುದೇ ಪುಸ್ತಕವನ್ನು ಅತಿ ಮೌಲ್ಯ ಇರುವಂಥ ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಆವಾಗ ನಮಗೆ ಒಂದು ಮೌಲ್ಯಗಳು ಗಟ್ಟಿಯಾಗುತ್ತೆ. ಆ ರೀತಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಣ. ಲೆಟ್ಸ್ ಆಲ್ ಬಿ ಹ್ಯಾಪಿ.